ಮುಖ್ಯಮಂತ್ರಿ ಅನ್ನುವಂತಹ ಒಂದು ಬಿರುದು, ಈ ಒಂದು ಪದ ನಿಮ್ಮ ಜೊತೆಗೆ ಉಡಲಿಕ್ಕೆ ನಾಟಕ ಕಾರಣವಾಗಿತ್ತು. ಆ ನಾಟಕಕ್ಕೆ ನೀವು ಎಂಟ್ರಿ ಆಗಿದ್ದು ಹೇಗೆ? ಯಾವ ನಾಟಕ ಈ ಒಂದು ಬಿರುದನ್ನು ನಿಮಗೆ ತಂದುಕೊಡ್ತು? ಮುಖ್ಯಮಂತ್ರಿ ನಾಟಕನ ಡೆಲ್ಲಿಯಿಂದ ನಮ್ಮ ಲೋಹಿತ್ ಆಶ್ವ ಅವರು ಮತ್ತು ಅವರ ಸ್ನೇಹಿತರು ವಾಲ್ಟರ್ ಡಿಸೋಜ ಅಂತ ತಂದಿದ್ರು. ಆ ನಾಟಕ ಮಾಡಿಸ್ಬೇಕು ಅಂದಾಗ ಮಾಡಿಸೋಣ ನಮ್ಮ ಕಲಾಗಂಗೋತ್ರಿ ಅಂತ ಈ ಚಿಂತನೆ ಮಾಡ್ದವ ರಾಜಾರಾಮನ್. ಅದು ಕೂತ್ಕೊಂಡು ಒಂದು ದಿವಸ ಓದಿದಾಗ ತಲೆ ಬಿಡ ಅರ್ಥ ಆಗಿಲ್ಲ. ರಾಜಕಾರಣ ನಮಗೇನು ಸಂಬಂಧ ಇರಲಿಲ್ಲ ಅವಾಗ, ರಾಜಕೀಯದ ಸಂಬಂಧವೇ ಇರಲಿಲ್ಲ. ನಾನು ಹೇಳ್ತಿರೋ 1980 ಟೈಮ್ನಲ್ಲಿ. ನಿಮ್ಗೆ ಎಷ್ಟು ವಯಸ್ಸಿರ್ಬೋದು? 27 ವರ್ಷ. 53 ನಾನು ಹುಟ್ಟಿರೋದು. 1927 ಮುಗಿದಿತ್ತೇನೋ, 28ನೇ ವಯಸ್ಸು. ನಾವು ಮಾಡೋಕ್ಕೆ ಇಷ್ಟ ಎಲ್ಲ ಒಪ್ಕೊಂಬಿಟ್ಟಿದ್ದೀವಿ. ಅವನು ಬೇಜಾರಾಗುತ್ತೆ ಅಂತ, ನೋಡಪ್ಪ ನಾನು ರಾಜಾರಾಮ್ ಪಾತ್ರ ಮಾಡೋಕ್ಕಾಗಲ್ಲ, ನೀವು ಯಾರಾದರೂ ಮಾಡೋದಾದ್ರೆ ಮುಖ್ಯಮಂತ್ರಿ ರೋಲ್ನ ಮಾಡಿ ನಾವು ಡೈರೆಕ್ಟ್ ಮಾಡ್ತೀವಿ, ನಮ್ಮ ಸಂಸ್ಥೆಯವರು ರಿಸ್ಕ್ ತೊಗೋತೀವಿ. ಡೈರೆಕ್ಟ್ ಮಾಡಿ ಶೋ ಫಿಕ್ಸ್ ಆಗ್ಬಿಟ್ಟು ಮುಖ್ಯಮಂತ್ರಿ ಹೆಸರಿತ್ತಲ್ಲ, ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ 8 ಶೋ, ಆ 8 ಶೋ ಹಾಕ್ಕೊಂಡು ಟಿಕೆಟ್ ನೋಡಿದ್ರೆ ಸೇಲ್ ಆಗೋಕ್ಕೆ ಶುರುವಾಗ್ಬಿಟ್ಟಿದೆ. ನಮ್ದು ಯಾರೂ ಪಾಪ್ಯುಲರ್ ವ್ಯಕ್ತಿಗಳಲ್ಲ ಅವಾಗಿನ್ನೂ, ಇದೇ ನಾಟಕನೇ ನಮ್ಮ ದೊಡ್ಡದು. ಅದು ಯಾಕೆ ಹಿಂಗಂತಂದಾಗ ಜನ ಮುಖ್ಯಮಂತ್ರಿ ಟೈಟ್ಲ್ ಇದೆಯಲ್ಲ ಏನೋ ಕುತೂಹಲಕ್ಕೆ ಬರ್ತಾರೆ ಅಂತ. ಲೋಹಿತ್ ಅವರು ತುಮಕೂರಿಂದ ಮೇಷ್ಟ್ರ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಪ್ರಾಕ್ಟೀಸ್ ಮಾಡಿ ವಾಪಸ್ ಹೋಗೋರು. ನಾನು ಅವ್ರ ರೂಮಲ್ಲೇ ಇರ್ತಿದ್ದೆ. ನನಗೇನು ಅವಾಗ ಬ್ಯಾಚುಲರ್ ಆದ್ದರಿಂದ ಮನೆ ಮಠ ಏನಿರಲಿಲ್ಲ, ಯಾರ ಮನೆ ಅಂದ್ರೆ ಅವ್ರ ಮನೇಲಿ ಮಲ್ಕೊತಿದ್ದೆ. ಅವಾಗ ಅವ್ರ ರೂಮಲ್ಲೇ ನಾಟಕ ಪ್ರಾಕ್ಟೀಸು ಇಬ್ಬರು ಮಾಡ್ತಾ 3 ದಿವಸ ಐತೆ ಅನ್ನುವಾಗ ನಾಟಕ ಶೋ ಇರ್ಬೇಕಾದ್ರೆ ಜ್ವರ ಬಂತು ಇಬ್ಬರಿಗೂ. ಜ್ವರ ಬಂದಾಗ ಅವರಿಗೆ ಟೈಫಾಯ್ಡ್ ಅಂತ ಟರ್ನ್ ಆಗೋಯ್ತು. ನಾವು ಯಾರು ಮಾಡೋದು ರಾಜಾರಾಮ್ ನೀನು ಮಾಡಪ್ಪ, ನಿನಗೆ ಅನುಭವ ಇದೆ. ನಾನು ಮಾಡಲ್ಲ, 80 ಪುಟ ಡೈಲಾಗ್ ಇದೆ, ಯಾರ ಕೈಲಾಗಿದೆ. ಆಮೇಲೆ ಆ ನಾಟಕದಲ್ಲಿ ಮೂಮೆಂಟ್ ಇಲ್ಲ, ಸಂಗೀತ ಇಲ್ಲ, ಹಾಡಿಲ್ಲ, ಏನಿಲ್ಲ, ಬರೀ ಮಾತು. ಒಂದು ಕಂಡೀಷನ್ ಅಂತ ಹೇಳಿದೆ, ನಾಟಕ ಮಾಡ್ತೀನಿ, ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಕಾಮೆಂಟ್ ಮಾಡಬಾರ್ದು. ಆಮೇಲೆ ಸ್ಕ್ರಿಪ್ಟಲ್ಲಿ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ಬಾರ್ದು. ನಾಟಕ ಆಡ್ದು ಚಪ್ಪಾಳೆ ಬಿತ್ತು, ಹ್ಯಾಕ್ ಬಿತ್ತು ಅಂತ ಗೊತ್ತಿಲ್ಲ. 50 ಭಾಗ ಡೈಲಾಗ್ ನಾನು ಅದ್ರಾಗ ಹೇಳಿಲ್ಲ. ಅಲ್ಲಿರೋವು ಏನೇನೋ ಸೇರಿಸ್ಕೊಂಡು ನಾನೇ ಮಾತಾಡ್ಬಿಟ್ಟಿದ್ದೀನಿ. ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ ಕ್ಲಿಕ್ ಆಗೋಯ್ತು. 8 ಶೋ ಹೌಸ್ಫುಲ್ಲು.